ನಿರ್ಗುಣ ಶಿವಯೋಗಿಗಳವರು ತಮ್ಮ ಅದ್ಭುತವಾದ ಕೈವಲ್ಯ ಪದ್ಧತಿ ಒಳಗೊಂದು ಮಾತನ್ನು ಬರ್ಕೊಂಡು ಬರ್ತಾರೆ. ಪಡಿವೆ ನೀನೆಂದಿಗೆ ಪರಮುಕ್ತಿಯ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಣೇ ಮನುಜ. ಏನು ಮಾತಿನ ಈ ಮಾತಿನ ಮರ್ಮ ಹೆಂಗದ ನೋಡ್ರಿ. ಪಡಿವೆ ಏನದು? ಪಡ್ಕೊಳೋದು. ನೀನೆಂದಿಗೆ ಅಂದರೆ ನೀ ಯಾವಾಗೂ ಇದ್ದಾಗೂ ಪಡ್ಕೋ, ನಿನ್ನ ಕೀರ್ತಿ ಇರಲ್ಲಿವರೆಗೂ. ಪಡಿವೆ ನೀನೆಂದಿಗೆ ಅಂದರೆ ಪಡ್ಕೊಳ್ಳೋದು ನೀ ಎಂದಿಗೂ. ಪರಮ ಮುಕ್ತಿಯ ಸುಖವನ್ನು, ಸುಖದೊಳಗೆ ನಾನಾ ಥರ ಸುಖ ಅದಾವು. ತಾತ್ಕಾಲಿಕ ಸುಖ ಅದ, ವೈಯಕ್ತಿಕ ಸುಖ ಅದ, ಜನಮಾನದೊಳಗೆ ಸುಖ ಅದ, ಬ್ಯಾಡ ಅನ್ನೋದು ಸುಖ ಅದ. ಬ್ಯಾಡ ಅನ್ನೋ ಸುಖ ಹೆಂಗ್ರಿ ಅಪ್ಪವ್ರು ಅನ್ಬೋದು. ಏನು ಬೇಡಪ್ಪ ಅನ್ನೋದು ಎಲ್ಲ ಬೇಕನ್ನೋದು ಒಳಗೆ ಭಾಳ ಚಂದ. ಏನು ಬ್ಯಾಡ್ರಿ ಅನ್ನೋದು ಒಳಗೆಲ್ಲ ಬೇಕನ್ನೋದು, ಇದು ಒಂಥರ ಸುಖನ. ಸುಖದೊಳಗೆ ಬೆಂಬತ್ತುವುದು ಬೇರೆ, ತಾನಾಗೆ ಬರೋದು ಬೇರೆ, ಬೇಕಂತ ಪಡ್ಕೊಳ್ಳೋದು ಬೇರೆ. ಎಲ್ಲರಿಗೆ ಸುಖ ಆಗಲಿ, ನನಗೊಬ್ಬನಿಗೆ ಕೆಟ್ಟಾಗಲಿ ಅನ್ನೋದು ಅದು ಬೇರೆ. ಎಲ್ಲರೂ ಹಾಳಾಗಿ ಹತ್ತಿ ಬಿತ್ತೋ ಇಲ್ಲ ನಾನೊಬ್ಬನ ಚಲೋ ಇರೋದು ಅದು ಒಂದು ಸುಖ ಬೇರೆ. ಹೆಂಗದ್ರು ಸುಖ? ಸುಖದ ಬಗ್ಗೆ ನಮ್ಮ ಗುರುಗಳು ಭಾಳ ಚಂದ ಹೇಳ್ತಾರೆ. ಸುಖ ಅದ, ಪ್ರಪಂಚದೊಳಗೆ ಸುಖ ಅದ, ಜಗತ್ತಿನೊಳಗೆ ಸುಖ ಅದ, ದೇಹದೊಳಗೆ ಸುಖ ಅದ, ದೇಹದ ಹೊರಗಿನ ಸುಖ ಅದ, ಸುತ್ತಮುತ್ತ ಸುಖ ಅದ. ಆದರೆ ಅದು ಕಣ್ಣಿಗೆ ಕಾಣಂಗಿಲ್ಲ. ಎಂಥ ಮಾತು ಹೇಳ್ಯಾರ್ರಿ ಪುಟ್ಟರಾಜಪ್ಪವರು. ಪುಟ್ಟರಾಜ ಗುರುಗಳು ಭಾಳ ಅದ್ಭುತ ಹೇಳ್ಯಾರ. ಇದನ್ನು ಸುಖ ಅದ ಕರೆ, ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲಲ್ಲ. ಈಗ ತೊಟ್ಲ ಕಣ್ಣಿಗೆ ಕಾಣುತ್ತೆ, ಲೈಟು ಕಣ್ಣಿಗೆ ಕಾಣುತ್ತೆ, ಪುರಾಣಕ್ಕೆ ನೀವು ಕುಂತೀರಿ ಅಂತ ನಮ್ಮ ಕಣ್ಣಿಗೆ ಕಾಣುತ್ತೆ. ಒಂದಿಷ್ಟು ಮಂದಿ ಮನ್ಯಾಗ ಕುಂತ್ಕೊಂಡು ಪುರಾಣ ಕೇಳೋರು ಅದಾರ, ಒಂದಿಷ್ಟು ಮಂದಿ ಮಾಳಿಗೆ ಮ್ಯಾಗ ಕುಂತು ಕೇಳೋರು ಅದಾರ, ಒಂದಿಷ್ಟು ಮಂದಿ ಹಂಗೆ ಕಾಲು ಅಲ್ಲಾಡಿಸ್ಕೊಂತ ಕೇಳೋರು ಅದಾರ, ಹೌದಿಲ್ಲ? ಒಂದಿಷ್ಟು ಮಂದಿ ಆರಾಮ್ ಮೊಕ್ಕೊಂತ ಪುರಾಣ ಕೇಳೋರು ಅದಾರ, ಒಂದಿಷ್ಟು ಮಂದಿ ಊರಿಗೆ ಹೋಗ್ಕಂತ ಕೇಳ್ಕೊಂತ ಹೋಗೋರು ಅದಾರ, ಒಂದಿಷ್ಟು ಮಂದಿ ಹೊಲ್ದಾಗ ನೀರು ಹಾಸ್ಕೊಂತ ಕೇಳೋರು ಅದಾರ, ಒಂದಿಷ್ಟು ಮಂದಿ ಕಾಯಿಗಡ್ಡಿಗೆ ನೀರು ಹರಿಸೋರು ಅದಾರ, ಕೇಳೋರು ಅದಾರ. ಆದ್ರೆ ಕಣ್ಣಿಗೆ ಕಾಣೋರು ಯಾರು? ನೀವು ಇಲ್ಲಿ ಕುಂತೀರಿ ಅಲ್ಲ. ಇದು ಕಣ್ಣಿಗೆ ಕಾಣುವ ಸುಖ. ಇದು ನೀವು ಅದಿರಪ್ಪ, ನಾವು ಹೇಳಕತ್ತೀವಪ್ಪ, ಇವ್ರು ಕೇಳಕತ್ತಾರಪ್ಪ. ಸುಖ 5 ಥರ ಅದಂತ. ಸುಖ ಎಷ್ಟು ಥರ? 5 ಥರ. ಒಂದು ಬಾಳೆಹಣ್ಣಿನ ಸುಖ, ಇನ್ನೊಂದು ಉತ್ತತ್ತಿಯ ಸುಖ, ಒಂದು ಮಾವಿನ ಹಣ್ಣಿನ ಸುಖ. ಏಸಾದು? ಬಾಳೆಹಣ್ಣಿನ ಸುಖ, ಉತ್ತತ್ತಿಯ ಸುಖ, ಮಾವಿನ ಹಣ್ಣಿನ ಸುಖ, ಕಲಸಕ್ರಿಯ ಸುಖ, ಇನ್ನು ಒಂದು ಆನಂದಮಯ ಸುಖ. ಬಾಳೆಹಣ್ಣಿನ ಸುಖ ಹೆಂಗಂದ್ರೆ ಹೊರಗಿಂದ ತೆಗೆಯೋದು, ಒಳಗಿಂದ ತಿನ್ನೋದು, ಇದೊಂಥರ ಸುಖ ಇದು. ಇನ್ನು ಮಾವಿನ ಹಣ್ಣು ಅಂದರೆ ಅದು ಹೊರಗೆಲ್ಲ ತಿನ್ನೋದು, ಒಳಗಿಂದ ಗೊಟ್ಟು ಮಾತ್ರ ಒಯ್ಯೋದು. ಎರಡಾದವು ಇಲ್ಲ. ಉತ್ತತ್ತಿ ಸುಖ ಹೊರಗಿಂದ ಆಟ ತಿನ್ನೋದು, ಒಳಗಿಂದ ಹೊರಗೆ ಹೋಗೋದು ಬಿಡೋದು. ಇನ್ನು ಕಲಸಕ್ರಿ ಎಕ್ಕಡರ ತಿನ್ನು ನೀನು, ಘನಸಿಗಿ ಸಕ್ರೆ ಚಾಕ್ ಹಾಕ್ತಾರಲ್ಲ ಅದನ್ನಾರ ತೊಗೊಂಡ್ರೆ, ಕಲಸಕ್ರಿ ತೊಗೊಂಡ್ರಿ. ಮೊನ್ನೆ ನಮ್ಮ ನಾಗಮೂರ್ತಿ ಸ್ವಾಮಿಗಳು ನಾಗೇಂದ್ರಪ್ಪರು ಕಲಸಕ್ರಿ ಕೊಟ್ಟರು, ಅದು ಸುಖ. ಅದು ಹಿಂಗ ಪರಮುಕ್ತಿಯ ಸುಖವನ್ನು ಭಾಳ ಚಂದ ಹೇಳ್ತಾರೆ ಅವರು. ಪಡಿವೆ ನೀನೆಂದಿಗೆ ಪರಮುಕ್ತಿಯ ಸುಖವನ್ನು. ಈ ಸುಖದೊಳಗೆ ನಾವು ಯಾವ ಸುಖ ಅನುಭವಿಸ್ಬೇಕಂದ್ರೆ ಒಳಗಿಂದು ಬೇಡ, ಹೊರಗಿಂದು ಬೇಡ, ಪಕ್ಕದಾಗದು ಬೇಡ, ಈಚೆ ಕಡೆದು ಬೇಡ. ಸುಖ ಯಾವುದು ಅನುಭವಿಸ್ಬೇಕಂದ್ರೆ ಕಲ್ಲ ಸಕ್ಕರೆ ಕೊಳ್ಳಿರು ತಂಗೆಮ್ಮಗಳಿರ. ಅದು ಎಂಥ ಸುಖ ಅಂದರೆ, ಈ ಊರಿಗೆ ರಾಮನ ಬಂಟನಾದ ಹನುಮಂತ ದೇವಾನು ದೇವತೆಗಳಿಗೆ ದೇವರಾಗಿ ನಿಂತನಲ್ಲ, ಆತನ ಪಾದದೊಳಗೆ ನಿಜವಾದ ಸುಖದ ಲೇಬಿಗೆರಿ ಒಳಗೆ ನಿಜವಾದ ಸುಖ ಅದ. ಆ ಸುಖ ಉಣ್ಣಂತ ಹೇಳ್ತಾರೆ ಅವರು.
ಪಾರಮಾರ್ಥ ತತ್ವ ಸುಖವಾ ಸೂರ್ಯಗೊಂಬಯತಿಗಾದೇನೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬಯತಿಗಾದೇನೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಜನಿಸಿತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಜನಿಸಿತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾತ್ಮಕನಾದಾಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಹೀಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ತಮ್ಮ ಪದ್ಯದೊಳಗೆ ಭಾಳ ಚಂದ ಅವರು ಅದನ್ನು ಹಾಡ್ಯಾರ. ಈಗ ಮುಕ್ತಿಯ ಸುಖವನ್ನು ಸಿಗಬೇಕಾದ್ರೆ ನಾ ಹೇಳಿದ್ನಲ್ಲ 5 ಥರ ಸುಖ ಅಂತ. ಬಾಳೆಹಣ್ಣಿನ ಸುಖ, ಮಾವಿನ ಹಣ್ಣಿನ ಸುಖ, ಉತ್ತತ್ತಿಯ ಸುಖ, ಕಲಸಕ್ರಿಯ ಸುಖ, ಇನ್ನೊಂದು ಹೃದಯದ ಸುಖ. ಇನ್ನು ಮಾವಿನ ಹಣ್ಣು ಕೊಟ್ಟಾಗ ಅದನ್ನು ಮ್ಯಾಗ ಸಿಪ್ಪಿ ತೆಗೆದು ಒಳಗಿನ ತಿಂತಾರೆ. ಸಿಪ್ಪಿನೂ ಕೆಲವೊಬ್ಬರು ತಿಂತಾರೆ, ತಿನ್ನಂಗಿಲ್ಲ. ಆದರೆ ಹಣ್ಣು ಮಾತ್ರ ತಿನ್ನಬೇಕು. ಅದು ಗೊಟ್ಟೆ ಏನೈತಲ್ಲ ಒಗಿತಾರೆ. ಮತ್ತು ಗೊಟ್ಟೆ ಚಲೋ ಐತೆ ಅಂತ ತಿಳ್ಕೊಂಡು ಕಲ್ಲಲ್ಲಿ ಕುಟ್ಟಿ ತಿಂತಾರೆ ಯಾರು? ಇಲ್ಲ. ತಿಂದು ಎನಗೌಡ ಇಲ್ಲಲ್ಲ. ಇನ್ನು ಉತ್ತತ್ತಿ ಸುಖ, ಒಳಗೆ ಬೀಜ ತೆಗೆದು ಹೊರಗಿನ ತಿಂತಾರೆ. ಇಲ್ಲಿವರೆಗೆ ಹೊರಗಿಂದ ಒಗೆದು ಒಳಗಿನ ತಿಂದ್ರು. ಇಲ್ಲೇನದ ಒಳಗಿಂದ ಒಗೆದು ಹೊರಗಿನ ತಿನ್ನೋದು ಉತ್ತತ್ತಿ. ಒಳಗೆಲ್ಲ ಬೀಜ ತೆಗೆದು ಒಗೆದು ಬಿಡೋದು, ಹೊರಗಿಂದ ಅಷ್ಟು ತಿಂದು ಬಿಡೋದು. ಇನ್ನು ಕಲ್ಲ ಸಕ್ರಿಯ ಸುಖ, ಅದು ಎದ್ರ ಸುಖ? ಯಾಕಡ್ರ ತಿನ್ನು ಕಲ್ಲ ಸಕ್ರೆ ಸಿಹಿನೇ ಇರ್ತದೆ. ಇನ್ನು ವಿಶೇಷವಾಗಿ ಹೇಳ್ತಾರೆ ಹೃದಯದ ಸುಖ. ಅದು ಯಾವ ಸುಖ? ವಿದ್ಯೆದ ಸುಖ, ಶರಣರ ಸುಖ, ಅನುಭವದ ಮಂಟಪದ ಸುಖ, ಅನುಭವಿಗಳ ಕೂಡಿದ ಮಾತನ್ನು ಕೇಳಿದ ಸುಖ. ಅದಕ್ಕಾಗಿ ದೊಡ್ಡವರು ಹೇಳ್ತಾರ, ಈಗ ಆಡಿದ್ರಲ್ಲ, ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖದ ಸೂರ್ಯಗೊಂಬ ಎದಿಗಾರ್ಯಾರು. ಎಂಥ ಮಾತು, ಎಂಥ ಮಾತು. ಪಡಿವೆ ನೀನೆಂದಿಗೆ ಪರಮಮುಕ್ತಿಯ ಸುಖವನ್ನು, ಕೆಡುವ ಕಾಯದ ಮೋಗವನ ಮಾಣೇ ಮನುಜ. ಕೆಡುವ ಕಾಯ, ನೀ ಲಿಂಗ ಪೂಜೆ ಮಾಡಿದ್ರೂ ಕೆಡುತ್ತದೆ, ನೀನು ಆಧ್ಯಾತ್ಮದೊಳಗಿದ್ರೂ ಕೆಡುತ್ತದೆ, ನೀನು ಒಳ್ಳೆಯದು ಮಾಡಿದರೂ ಕೆಡುತ್ತದೆ, ಕೆಟ್ಟದ್ದು ಮಾಡಿದರೂ ಕೆಡುತ್ತದೆ. ಆದರೆ ಕೆಡುವ ಕಾಯದ ಮೇಲೆ ಮೋಹ ಇಡಬೇಡ. ನನ್ನ ಕಣ್ಣು ಚಂದಿರಲಿ, ನನ್ನ ನಾಲಿಗೆ ಚಂದಿರಲಿ, ನನ್ನ ಕಾಲು ಚಲೋ ಇರಲಿ, ನನ್ನ ಕೈ ಚಂದ ಇರಲಿ, ನನಗೆ ಯಾವಾಗ ಕರೆ ಕೂದಲನೇ ಇರಲಿ ಅಂತ ಮೋಹ ಪಡಬೇಡ. ಬಿಳೆದಾಗಬೇಕಿದು. ಕರಿದಾದ ಮೇಲೆ ಬಿಳೆದು ಬರುವುದು ಸಹಜ ಮಾನವ. ನೋಡಿ ಹೆಂಗಿಟ್ಟಂದು ದೇವರು. ಎಲ್ಲರೂ ಕರೆ ತಲೆ ಮಾನವರಾದ್ರೆ ಬಿಳೆ ತಲೆ ಅವನು ಬೇಕಲ್ಲ ಸ್ವಲ್ಪ ಬುದ್ಧಿ ಹೇಳಕ್ಕೆ. ಹೌದಿಲ್ಲ? ಹೌದು. ಎಂಥ ಮಾತು ಹೇಳ್ತಾರೆ ಅವರು. ಕೆಡುವ ಕಾಯದ ಮೋಹವನ್ನು, ಈ ಕಾಯ ಕೆಡ್ತದ, ಈ ಕಾಯ ಹುಟ್ಟ್ಯದ, ಈ ಕಾಯಕ್ಕೆ ರೋಗ ಬರ್ತದ. ಎಂಥ ತ್ರಿಕಾಲಲಿಂಗ ಪೂಜೆ ಮಾಡಿದಂಥ ಮಹಾನ್ ತಪಸ್ವಿಗಳಿಗೆ ಬಿಟ್ಟಿಲ್ಲ ರೋಗ. ದೇಹಕ್ಕೆ ಬರೋದ್ರನ್ನ ಸುಧಾರಿಸ್ಕೋಬೇಕಂತ. ಬರಬಾರ್ದು 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 ಅನ್ನಕ್ಕೆ ನೀನೇ ಅವನು
ತಾಯಿಯ ಗರ್ಭದೊಳಗೆ ಬಂದಾಗ ಚಾಲುವಾಗ್ಯದ ನಿನಗೆ. ತಾಯಿಯ ಗರ್ಭದೊಳಗಿರುವ ಶಿಶುವು ಹೇಳ್ತತ್ತಂತ 9 ತಿಂಗಳ ತೊಟ್ಟಲದಾಗ ಐತದು. ತಾಯಿಯ ಗರ್ಭನೇ ಒಂದು ತೊಟ್ಟಿಲ್ಲ. ಆ ತೊಟ್ಟಿಲೊಳಗೆ ಏನದ? ಮಲಮೂತ್ರಗಳದ, ಮಾಂಸದ ತುಡಿಕೆ ಅದ, ಹೊಲಸಿನ ಹೊದಿಕೆ ಅದ. ಆ ಗರ್ಭದೊಳಗೆ ಶಿಶುವು ದಿನನಿತ್ಯ ಅಳ್ತದ. ನಾವು ಕೇಳಿವೇನು? ಕೇಳಂಗಿಲ್ಲ. ಯಾವಾಗ ಗೊತ್ತಾಗತ್ತೆ ನಮಗೆ? ಹೆಣ್ಮಕ್ಳು ಯಪ್ಪ ಯವ್ವ ತ್ರಾಸ ಆಕತ್ತೆ ಅಂದಾಗ ಗೊತ್ತಾಗತ್ತೆ. ಅಲ್ಲಿ ಕೂತ್ಕೊಂಡು ಮಾಂಸದ ತುಡಿಕೆ, ಎಲಬಿನ ಒದಿಕೆ, ಎಂಥ ಮಾತು ಹೇಳ್ತಾರೆ. ಆ ಥರ ಕೂತ್ಕೊಂಡು ಕಣ್ಣೀರಾಗುತ್ತಂತ ಕೂಸು. ಹೇ ಭಗವಂತ ಪರಮಾತ್ಮ, ಎಲ್ಲಿರುವೆ ನೀನು? ಎಲ್ಲನ್ನು ಹೊರಗ ತರುವ ಭವಣಿಯ ನಿನ್ನದಯ್ಯ, ಭವಣಿ ನಿನ್ನದಯ್ಯ ಪರಮಾತ್ಮ. ಎನಗೆ ತಿಳಿದಿಲ್ಲ, ಎನಗೆ ನನಗೇನು ತಿಳಿದಿಲ್ಲ, ನೀ ಬಾರೋ ಬೇಗ ಗರ್ಭದಿ ಹೊರಗೆಲ್ಲ ತಾರಯ್ಯ, ನಿನ್ನ ನಾಮವ ಜಪಿಸುವೆ ನಾನಯ್ಯ, ನಿನ್ನ ನಾಮವ ಜಪಿಸುವೆ. ತಾಯಿ ಗರ್ಭದೊಳಗಿದ್ದಾಗ ಮಗು ಒಂದು ಮಾತು ಕೊಡ್ತದಂತ, ಮಾಂಸದ ಮುದ್ದೆ. ಸ್ವಲ್ಪ ಏಕೋಬಿಡು. ಮಾಂಸದ ಮುದ್ದೆ ಗರ್ಭದೊಳಗೆ ಮಾತು ಕೊಡ್ತದಂತ. ಏ ಭಗವಂತ, ಏ ಪರಮಾತ್ಮ, ನೀ ಕೇಳು ಇಲ್ಲಿ ನನ್ನ, ನೀ ಕೇಳು. ಮಾಂಸದ ತುಡುಕಿಯೊಳಗೆ ನಾ ಕುತ್ತಿನ ಕರೆ, ನನಗೆ ಮಾಂಸದ ಮುದ್ದಿಯ ಮಾಡಿ ಕುಂಡ್ರಿಸಿಗೆ ಕರೆ. ಒಳಗ ನಿನ್ನ ಧ್ಯಾನ ಮಾಡ್ತೀನಿ. ಈ ಹೊಲಸಿನಾಗ ಇರಕ್ಕೆ ನನಗೆ ಸಾಕಾಗ್ಯದ. ಯಾವಾಗ ತುಂಬ್ತಿ 9 ತಿಂಗಳು? ಯಾವಾಗ ಹೊರಗೆ ಬರಲಿ? ಬಂದ ಮ್ಯಾಗ ಕುಂತ್ರು ನಿನ್ ಧ್ಯಾನ, ನಿಂತರು ನಿನ್ ಧ್ಯಾನ, ಮಲಗಿದ್ರು ನಿನ್ ಧ್ಯಾನ, ಎದ್ರು ಧ್ಯಾನ, ಹೋದ್ರು ನಿನ್ ಧ್ಯಾನ, ಬಂದ್ರು ನಿನ್ ಧ್ಯಾನ. ಒಬ್ಬವರ ಮಾಡ್ತಾನೆ. ಹೊರಗೆ ಬಂದಿವಲ್ಲಪ್ಪ, ಕುಂತರು ನಿಂದ್ರು ಮಲಗಿದ್ರು ಎದ್ರು ಮಕ್ಕಂಡ್ರು ಹೋದ್ರೆ ಬಂದ್ರೆ ಯಾರು ಮಾಡಿದಾನೆ? ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾನೆ, ಕಡ್ಕೊಳ್ಳ ಮಡಿಯೊಳಪ್ಪ ಒಂದು ಕಡೆಗೆ ಬಹಳ ಸುಂದರವಾಗಿ, ಎಲಬೀನಾಲಯದೋಳು ಒಳ ಹೊಕ್ಕು ನೀ ಕುಂತಿ. ಎಲಬೀನಾಲಯದೋಳು ಒಳ ಹೊಕ್ಕು ನೀ ಕುಂತಿ, ಓಡಾಡಬೇಡ. ಎಲಬು, ಮಲ, ಮೂತ್ರ, ಮಾಂಸ, ಮಜ್ಜನ ನಿನ್ನಲ್ಲಿ ಅಂಟ್ಯಾದ ಮ್ಯಾಗ ಹೊರಗೆ ಬಂದು ನೀನು ಮಾಡುವ ಉತ್ಸಾಹ. ಎಲವಿನಾಲಯದೋಳು ಒಳ ಹೊಕ್ಕು ನೀ ಕುಂತು, ಕ್ಯಾ ಬಾತ್ ಹೈ. ಓಡಾಡಬೇಡ ನೀ ಕೇಳಣ್ಣ. ಆಧ್ಯಾತ್ಮಗನುಗುಣವಾಗಿರ್ತಕ್ಕಂಥ ಗೀತೆಯನ್ನು ಆಡಕತ್ತರ ಕೇಳಿ. ಎಲಬು ತೊಗಲು ಮಲಮೂತ್ರ ಮಾಂಸವು, ಎಲಬು ತೊಗಲು ಮಲಮೂತ್ರ ಮಾಂಸವು ನಿನ್ನಲ್ಲಿ ಕಾಣುತ್ತದಣ್ಣ. ಮುಡು ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತಿದೆ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ. ಮುಟ್ಟಾದ 3 ದಿವಸದ ಹುಟ್ಟಿ ಬಂದಿರಿ ನೀವು, ಮುಟ್ಟಾದ 3 ದಿವಸದ ಹುಟ್ಟಿ ಬಂದಿರಿ ನೀವು, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ. ಮುಡು ಚಟ್ಟಿನೊಳು ಬಂದು ಪೂಜಾರಿ ಊರ ಭಾವಿಯ
ನೀರು ಯಾರಾದರೂ ತರಬಹುದು, ಊರ ಬಾವಿಯ ನೀರು ಯಾರಾದರೂ ತರಬಹುದು. ನಿಮ್ಮ ನೀರ ಬ್ಯಾರೆವೇ ನನ್ನ, ನಿಮ್ಮ ನೀರ ಬ್ಯಾರೆವೇ ನನ್ನ. ಲಂಡನ್ ಹಳ್ಳ ಹೋಗಿ ನದಿಯ ಕೂಡಿದ ಮ್ಯಾಗೆ, ಲಂಡನ್ ಹಳ್ಳ ಹೋಗಿ ನದಿಯ ಕೂಡಿದ ಮ್ಯಾಲೆ ನೈವೇದ್ಯಕ್ಕೆ ಹೇಗಾದವು ಹೇಳಣ್ಣ, ನೈವೇದ್ಯಕ್ಕೆ ಹೇಗಾದವು ಹೇಳಣ್ಣ. ಮುಡು ಚಟ್ಟಿನೊಳು ಬಂದು ದೇಹ ಸೋಷಿ ನೀರವ ಮಾಡಿ, ಸೂಸಲಾಡುವ ದೇಹ ಸೋಷಿ ನೀರವ ಮಾಡಿ. ಮಡಿ ಮಾಡಿಕೊಳ್ಳ ಬೇಕಣ್ಣ, ಮಡಿ ಮಾಡಿಕೊಳ್ಳ ಬೇಕಣ್ಣ. ನಮ್ಮ ಧೀರ ಮಹಂತೇಶನ ಬಿಡದೆ, ನಮ್ಮ ಧೀರ ಮಹಂತೇಶನ ಬಿಡದೆ ಕೊಂಡಾಡಿದರೆ ಮಡಿಯಾಗುವುದಣ್ಣ, ಕೊಂಡಾಡಿದರೆ ಮಡಿಯಾಗುವುದಣ್ಣ. ಮುಡು ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಹೇಳಣ್ಣ, ಹೇಳಣ್ಣ. ಎಲವೀನಾಲಯದೋಳು ಒಳಹೊಕ್ಕು ನೀ ಕುಂತಿ ಓಡ್ಯಾಡ ಬ್ಯಾಡ ನೀ ಕೇಳಣ್ಣ. ಬಹಳ ಸೊಗಸಾಗಿರ್ತಕ್ಕಂಥ ಗೀತೆ ಅದು, ಕಡ್ಕೊಳ್ಳಿ ಮಡಿಯೊಳಪ್ಪಂದು. ಅದರಂಗ ನಾವು ಪ್ರಪಂಚ ಮಾಯ ಪ್ರಪಂಚಕ್ಕೆ ಸಿಲುಕಿ ನಮ್ಮ ಜೀವನ ಹಾಳು ಮಾಡಿಕೊಂಡಿವಿ. ಆದರೆ ಧರ್ಮಾರ್ಥವಾಗಿ ಆ ಮಗು ಅಲ್ಲಿ ಮಾತು ಕೊಟ್ಟಿರ್ತದೆ, ಏನಂತ? ಯಪ್ಪ ಪರಮಾತ್ಮ, ಒಳ ಕುಂತರೂ ನಿನ್ನ ಧ್ಯಾನ ಮಾಡ್ತೀನಿ, ಅಕಸ್ಮಾತ್ ನನ್ನ ಹೊರಗೆ ತೊಗೊಂಬಂದೆ ಅಂತ ತಿಳ್ಕ, ಮಣ್ಣಲ್ಲಿ ಮಣ್ಣಾಗಿ ಹೋಗೋವರೆಗೂ ನಿನ್ನ ಪ್ರಾರ್ಥನೆ ಮಾಡ್ಕೊಂತಾನೆ ಜೀವ ಬಿಡ್ತೀನಿ ಅಂತಾರ. ಕರೆ ಅಂದಂಗೆ ಯಾರು ನಡ್ಕೊಂಡಾರ? ಯಾರು ನಡ್ಕೊಂಡಂಗ ಅಂದಂಗೆ ಯಾರು ನಡ್ಕೊಂಡೇ ಇಲ್ಲ. ಆದ್ರೆ ನನಗನ್ನಿಸ್ತದ ಈಗಿನ ಪ್ರಪಂಚದೊಳಗೆ ಶರಣರು, ಸಂತರು, ಮಹಾತ್ಮರು, ಯೋಗಿಗಳು ಅವ್ರು ನಡ್ಕೊಂಡಾರ. ಅವರು ಮಾನವರಾಗಿ ಬಂದರು ಸಹಿತ ಮಹಾತ್ಮರಾಗ್ಯಾರ. ಹರನ ರೂಪದಿ ನರನ ಅವತಾರಿ, ಪರಮಾತ್ಮನೇ ನರನಾಗಿ ಬಂದ, ಮಹಾನಾರಾಯಣನಾದ. ಹೆಂಗಲ್ಲ? ಅದಕ್ಕೆ ಈ ಒಂದು ನಮಗೆ ಬಹಳ ಸಂದೇಶ ಕೊಡ್ತದೆ ಜೀವನದೊಳಗೆ. ಇಲ್ಲಿ ಹನುಮಮ್ಮ ಗರ್ಭವನ್ನು ಧರಿಸ್ತಾಳೆ. ಆಕೆ ಕನಸಿನೊಳಗೆ ಬನಶಂಕರಿ ದೇವಿ ಬಂದು ಹೇಳ್ತಾಳ, ನೋಡವ, ನೀ ಚಿಂತೆ ಮಾಡಬೇಡ, ನಿನ್ನ ವ್ರತ, ನಿನ್ನ ನೇಮ, ನಿನ್ನ ನಿತ್ಯ, ನಿನ್ನ ಆಚಾರ ನನಗೆ ಬಹಳ ಆನಂದ ಅನಿಸದ. ನಿನಗೆ ಅಂತಿಂತ ಹೆಣ್ಮಗಳು ಹುಟ್ಟೋದಲ್ಲ, ನಾನೇ ನಿನಗೆ ಮಗಳಾಗಿ ಹುಟ್ಟಿ ಬರ್ತೀನಿ. ಅದನ್ನು ತಲೆಗಿಟ್ಟುಕೋ. ನಿನ್ನ ಮನೆತನವನ್ನು ಬೆಳಗಲಿಕ್ಕಾಗಿ ಅಲ್ಲ, ಒಬ್ಬರ ಮನೆಯನ್ನು ಬೆಳಗಲಿಕ್ಕಾಗಿ ಅಲ್ಲ, ಒಂದು ಊರನ್ನು ಬೆಳಗಲಿಕ್ಕಾಗಿ ಅಲ್ಲ, ಇಡೀ ವಿಶ್ವವನ್ನೇ ಮೆಚ್ಚುವ ಹಾಗೆ ಸಾಕ್ಷಾತ್ ಪರಮಾತ್ಮನ ಧರ್ಮಪತ್ನಿಯಾದ ನಾನು ಪಾರ್ವತಿ ದೇವಿ ಬಾದಾಮಿ ಒಳಗ ಬನಶಂಕರಿಯಾಗಿ ನಿಂತೀನಿ. ಈಗ ನಿನ್ನ ಹೊಟ್ಟಿ ಒಳಗ ಬಂಗಾರದ ಗಟ್ಟಿಯಾಗಿ ಧರ್ಮ ದೇವತೆಯಾಗಿ ನಿನ್ನ ಗರ್ಭದೊಳಗ ಸಾಕ್ಷಾತ್ ನಾನೇ ಹುಟ್ಟಿ ಬಂದು ಲೋಕ ಕಲ್ಯಾಣಕ್ಕಾಗಿ ಜನ್ಮವನ್ನು ತಾಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿಲ್ಲಂತ ಅಂದೇ ಧರ್ಮ ದೇವತೆಯಾಗಿ ಬಂದ್ಲು. ನೋಡಿ ಹೆಂಗ